ಬಡಿದಂತ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ. ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂಥ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನು ತಂದಿದ್ರಾ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನು ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರೆದಂಥ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ. ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂಥ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನು ತಂದಿದ್ರಾ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನು ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರೆದಂಥ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ. ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂಥ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನು ತಂದಿದ್ರಾ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನು ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರೆದಂಥ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ. ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ.
ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂತಹ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ರ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನ ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರೆದಂತ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ, ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂತಹ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ರ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನ ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರೆದಂತ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ, ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂತಹ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ರ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನ ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರೆದಂತ ಸಂದರ್ಭದಲ್ಲಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗಳು ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ವಿರೋಧಿಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಈಗ ಪ್ರಧಾನಿ ಭದ್ರತೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭದ್ರತಾ ಏಜೆನ್ಸಿಗಳು ತನಿಖೆಯನ್ನ ನಡೆಸ್ತಾ ಇದೆ. ಸ್ವಲ್ಪ ಅನುಮಾನ ಇದ್ರೂ ಕೂಡ ಕಾರ್ಯಕ್ರಮವನ್ನೇ ರದ್ದು ಮಾಡಬೇಕಾಗಿತ್ತು. ಪ್ರಧಾನಿ ಕಾರ್ಯಕ್ರಮಕ್ಕೂ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆ ಆಗಿದ್ದು, ಕರೆ ಬರುತ್ತೆ, ಕರೆ ಬಂದ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ಆ ನಂತರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ HAL ಬಳಿಯಲ್ಲಿ ಸಿಗೋದಿಲ್ಲ, ಆದರೆ ಸಿಕ್ಕಿದ್ದು ಈ ಆರ್ಟ್ ಆಫ್ ಲಿವಿಂಗ್ನ ಹೊರಭಾಗದಲ್ಲಿ. ಇದು ಈಗ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರೋದು. ಅದರ ಜೊತೆಯಲ್ಲಿ ಭದ್ರತೆ ವಿಚಾರ ಆಗಿರೋದ್ರಿಂದ ಈ ತನಿಖೆಯನ್ನ NIA ನಡೆಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಹತ್ತಿರದಲ್ಲಿರುವಂತಹ ಕ್ವಾರಿಗಳು ಕಲ್ಲು ಹೊಡೆಯೋದಕ್ಕೆ ಏನಾದರೂ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ರ, ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಅಥವಾ ಅಲ್ಲಿ ಈ ಬ್ಯಾಗ್ನಲ್ಲಿ ಬಂದಿದ್ದು ಹೇಗೆ, ಅದನ್ನ ಬಿಸಾಕಿದ್ರಾ, ಇಟ್ಟಿರೋದಾ, ಅಥವಾ ಕಳೆದು ಹೋಗಿರೋದಾ, ಏನಾಗಿರೋದು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. NIA ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ FSLಗೆ ರವಾನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ